ಪ್ರಪಂಚ ಎಲ್ಲ ಒಂದು ಕಡೆ ಹೋಗ್ತಾ ಇದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಬನ್ನಿ. 2020 ಗಂಟ ನನಗೆ ಏನೇನೋ ಆಸೆಗಳಿತ್ತು ಲೈಫಲ್ಲಿ, ಅದು ಮಾಡಬೇಕು, ಇದು ಮಾಡಬೇಕು, ಹಾಗಿರಬೇಕು, ಹೀಗಿರಬೇಕು ಅಂತ. ಬಟ್ ಎಷ್ಟು ಕಷ್ಟಪಟ್ಟು ಎದ್ದು ಬಿದ್ದು ಒದ್ದಾಡಿದ್ರು ಫೈನಲಿ ಬಂದು ಗ್ರೌಂಡ್ ಝೀರೋಗೆ ಬೀಳ್ತಾ ಇದೆ, ಪಾತಾಳಕ್ಕೆ ಕುಸಿತಾ ಇತ್ತು ಎಲ್ಲ ಕಾನ್ಸೆಪ್ಟು, ಹೆಲ್ತು, ವೆಲ್ತು, ರಿಲೇಷನ್ಶಿಪ್ಪು, ದುಡ್ಡು, ಐ ಮೀನ್ ಎವ್ರಿಥಿಂಗ್. ಆವಾಗ ಡಿಸೈಡ್ ಮಾಡಿದೆ 2020ಯಲ್ಲಿ ಬೀಯಿಂಗ್ ಅ ಕೊಡವ, ವಿ ಆರ್ ಆಲ್ ನೇಚರ್ ವರ್ಷಿಪರ್ಸ್ ಅಲ್ಲ, ಇರಲಿ ಅಂತೇಳಿ ನೇಚರ್ ಬಗ್ಗೆ ಹೋಗಿ ಕಲ್ತ್ಕೊಂಡು ನೇಚರಿಂದ ಏನು ಮಾಡ್ಬೋದು ಅಂತ ಹೇಳಿ ಅದ್ರ ಬಗ್ಗೆ ರಿಲೇಟೆಡ್ ಬುಕ್ಸ್ ಓದಿದೆ. ತುಂಬ ನೇಚರ್ ರಿಲೇಟೆಡ್ ಬುಕ್ಸ್ ಓದಿ ಅದರಿಂದ ನಾನು ಏನು ಕಲಿತೆ ಅಂತ ಹೇಳಿದ್ರೆ, ನೇಚರು ನಮ್ಮನ್ನ ಯಾವ ಥರ ಪ್ರೊಟೆಕ್ಟ್ ಮಾಡುತ್ತೆ, ನೇಚರಿಂದ ನಾವು ಯಾವ ಥರ ಬೆಳಿಬೋದು, ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ನೇಚರಿಂದ ಯಾವ ಥರ ಸೊಲ್ಯೂಷನ್ ತಂದು ನನ್ನ ಲೈಫಲ್ಲಿ ಉದ್ಧಾರ ಮಾಡ್ಬೋದು ಅಂತ ಕಲ್ತ್ಕೊಂಡೆ. ಅದೇ ಥರ ನನ್ನಲ್ಲಿದ್ದಂಥ ಎಲ್ಲ ಕನ್ಫ್ಯೂಷನ್ಸ್ನ ರೆಡಿ ಮಾಡಿಕೊಂಡು ಕಂಪ್ಲೀಟ್ ನನ್ನ ಒಂದು 360 ಡಿಗ್ರಿ ಟ್ರಾನ್ಸ್ಫಾರ್ಮ್ ಆದೆ. ಈಗ ಅಲ್ಲಿಗೆ ಬಿಡಲಿಲ್ಲ, ನಾನು ಅದರೊಟ್ಟಿಗೆ ಇನ್ನೊಂದು ಕಲಿತೆ. ಅದೇನಪ್ಪ ಅಂತ ಹೇಳಿದರೆ, ನೋಡಿ ನಮ್ಮೆಲ್ಲರ ಒಂದು, ಈಗ ಕೊಡವ ಅಂತ ಹೇಳೋದು ಒಂದು ನೇಚರ್ ವರ್ಷಿಪರ್ಸು, ಹಿಂದೂ ಅಂತ ಒಂದಿರುತ್ತಲ್ಲ ಟ್ಯಾಗು. ಈಗ ಹಿಂದೂ ಅಂತ ಹೇಳಿದ್ಮೇಲೆ ಹೌದು ನಮ್ಮೆಲ್ಲರಿಗೂ ಗೊತ್ತು ಭಗವದ್ಗೀತೆ ಬುಕ್ಕು ನಾವು ಓದಬೇಕು. ಇದು ಈಗ ಕೆಲವು ಕಾಲೇಜಲ್ಲಿ ಕಂಪಲ್ಸರಿ ಮಾಡ್ತಾ ಇದ್ದಾರಂತೆ. ಬಟ್ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳ್ಬಿಟ್ಟು, ನಮ್ಮದೊಂದು ಲೈಫಲ್ಲಿ ಭಗವದ್ಗೀತೆ, ಈವನ್ ಕೋರ್ಟಲ್ಲೂ ಹೋಗಿ ಪ್ರಮಾಣ ಮಾಡಬೇಕಂದ್ರೆ ಬಿಫೋರ್ ನಾವು ಹೇಳಬೇಕು, ನಾನು ಸತ್ಯವನ್ನು ಬಿಟ್ಟು ಮತ್ತೇನು ಹೇಳುವುದಿಲ್ಲ. ಎವ್ರಿಬಡಿ ರೆಸ್ಪೆಕ್ಟ್ಸ್ ಭಗವದ್ಗೀತಾ. ಸೊ ಈಗ ಕುರಾನ್ ಎಷ್ಟು ಪವರ್ಫುಲ್ಲು, ಬೈಬಲ್ ಎಷ್ಟು ಪವರ್ಫುಲ್, ಹಾಗೆ ಭಗವದ್ಗೀತಾ ಕೂಡ ಅಷ್ಟೇ ಒಂದು ಪವರ್ಫುಲ್ ಆಗಿರುತ್ತೆ. ಸರಿ, ಈಗ ಭಗವದ್ಗೀತಾ ಓದಬೇಕಾದ್ರೆ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ಹೌದು ನಮ್ಮ ಲೈಫಲ್ಲಿ ನಡೀತಾ ಇರುವಂಥ ಪ್ರತಿಯೊಂದು ವಿಚಾರಕ್ಕೂ ಅದರಲ್ಲೊಂದು ಸೊಲ್ಯೂಷನ್ ಇದೆ, ಪ್ರತಿಯೊಂದು ಬಿಸ್ನೆಸ್ಗೂ ಅದೊಂದು ಸೊಲ್ಯೂಷನ್ ಇರುತ್ತೆ, ಅಷ್ಟೇ ಪವರ್ಫುಲ್ ಆಗಿರುತ್ತೆ ಅಂತ. ಸೊ ಈಗ ನಿಮಗೆ ನಾನು ಭಗವದ್ಗೀತಾ ಫುಲ್ ಹೇಳ್ಕೊಡಲ್ಲ, ಇದರಲ್ಲಿ ತುಂಬ ಇದೆ ಕಲಿಯೋಕ್ಕೆ. ಬಟ್ ನಾನು ಸಿಂಪಲ್ಲಾಗಿ ಹೇಳ್ತೀನಿ. ಈಗ ನಾನು ಎವರ್ಗ್ರೀನ್ ಕೌಂಟಿನ ಒಂದು ರಿಟ್ರೀಟ್ ಅಂತ ಮಾಡಿದೆ, ಒಂದು ಕಾನ್ಸೆಪ್ಟನ್ನ ಚೇಂಜ್ ಮಾಡಿದೆ, ನಾನು ಚೇಂಜ್ ಆದೆ, ನನ್ನ ಒಂದು ನೆಟ್ವರ್ಕಲ್ಲೂ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಆದರೆ ಭಗವದ್ಗೀತಾದಲ್ಲಿ ನಾನು ಇದು ಇಟ್ಕೊಂಡು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬನ್ನಿ ಇವಾಗ ಇದೆಲ್ಲ ನೋಡಿ, ಇದೆಲ್ಲ ನಿಜವಾಗ್ಲೂ ಏನೇನು ಕಲಿಬೇಕು ಅದೆಲ್ಲ ಇದೆ, ಆಯಿತಾ. ಇದೆಲ್ಲ ಹೋಗುವ ಲಾಸ್ಟಲ್ಲಿ ಒಂದು ಪೇಜಿಗೆ ಹೋಗ್ತೀನಿ, ಆಯಿತಾ. ಲಾಸ್ಟಲ್ಲಿ ಒಂದು ಪೇಜು, ಈಗ ನಮಗೆ ಹಿಂದೂ ಅಂತ ಹೇಳಿದ್ರೆ ಏನು, ಸೆಲೆಬ್ರೇಷನ್ನು, ಗೌರಿ ಗಣೇಶ, ಮತ್ತು ಇನ್ನೊಂದು ಹಬ್ಬ, ಮತ್ತೊಂದು ಪಟಾಕಿ ಹೊಡೆಯೋದು, ಇಲ್ಲ ನಾವು ಏನೋ ಒಂದು ವಿ ಸೆಲೆಬ್ರೇಟ್ ಅಲ್ಲ. ಆದರೆ ಎಷ್ಟು ಜನರು ಭಗವದ್ಗೀತೆ ಓದಿದ್ದೀರಾ ಅಂತ ಹೇಳಿದ್ರೆ ತುಂಬ ಕಡಿಮೆ ಪರ್ಸೆಂಟೇಜು ಭಗವದ್ಗೀತೆ ನಾನು ಓದಿದ್ದೀನಿ ಅಂತ ಹೇಳೋರು. ಆದರೆ ಇಲ್ಲಿ ಬನ್ನಿ ಡಿಕೋಡ್ ಮಾಡ್ತೀನಿ. ಲಾಸ್ಟ್ ಒಂದು ಪ್ಯಾರ, ಈ ದೈನಂದಿನ ಜೀವನದ 4 ನಿಯಂತ್ರಕ ತತ್ವಗಳು, ಇದನ್ನ ಫಾಲೋ ಮಾಡಿದ್ರೆ ನಿಮ್ಮ ಲೈಫ್ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಓಡ್ತೀನಿ. ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಬೇಕೆಂದು ಗಂಭೀರವಾಗಿ ಆಲೋಚಿಸುವ ಯಾವ ವ್ಯಕ್ತಿಯಾಗಲಿ 4 ಪಾಪ ಕಾರ್ಯಗಳನ್ನು ತೊರೆಯಲು ಪ್ರಯತ್ನಿಸಲೇಬೇಕು. ಸೊ ನಮ್ಮ ಪಾಪ ಕಾರ್ಯ ಪರಿಹಾರ ಬೇಕಂದರೆ ಈ ಒಂದು 4 ವಿಷಯನ ಮಾಡಿದ್ರೆ ಮಾತ್ರ ನಮ್ಮ ಲೈಫ್ ಉದ್ಧಾರ ಆಗುತ್ತೆ ಅಂತ ತುಂಬ ಡೀಟೇಲ್ ಆಗಿ ಇಲ್ಲಿ ಬರೆದಿದ್ದಾರೆ. ಈ 4 ಪಾಯಿಂಟ್ಸ್ನ ಏನು ಅಂತ ಹೇಳ್ತೀನಿ, ಬನ್ನಿ ಓದ್ತೀನಿ. ಇದನ್ನ ಫಸ್ಟ್ ಅರ್ಥದಿಂದ ನೋಡ್ಕೊಳ್ಳಿ. ಈಗ ನಾನು ಓದಬೇಕಂದ್ರೆ ನೋಡಬೇಕಲ್ಲ ಭಗವದ್ಗೀತೆಯಲ್ಲಿ ಏನು ಬರೆದಿದೆ ಅಂತ. ಮಾಂಸ, ಮೀನು ಅಥವಾ ಮೊಟ್ಟೆಗಳನ್ನು ತಿನ್ನುವುದು, ಈ ಆಹಾರಗಳಲ್ಲಿ ರಾಜಸಿಕ ಮತ್ತು ತಾಮಸಿಕ ಗುಣಗಳು ತುಂಬಿವೆ. ಆದ್ದರಿಂದ ಅವುಗಳನ್ನು ಭಗವಂತನಿಗೆ ಆಹಾರವೆಂದು ಅರ್ಪಿಸಲು ಸಾಧ್ಯವಿಲ್ಲ. ಫಸ್ಟ್ ಪಾಯಿಂಟು. ಈಗ ಇದು ಓದಿದ ಮೇಲೆ ನಾನು ಫಾಲೋ ಮಾಡಬೇಕು ತಾನೆ, ಆಯಿತು. ಈಗ ನಾವೆಲ್ಲ ಹೇಳ್ತೀವಿ ಅಹಂ ಬ್ರಹ್ಮಾಸ್ಮಿ, ನಮಗೆ ದೇವರೊಂದು ಬಾಡಿ ಕೊಟ್ಟಿದ್ದಾರೆ, ಇದರಲ್ಲಿರುವ ಸೋಲು ವಿಲ್ ನೆವರ್ ಡೈ. ಬಾಡಿಗೆ ವಯಸ್ಸಾಗುತ್ತೆ, ಬಾಡಿ ಹೋಗುತ್ತೆ, ಸುಟ್ಟಾಗ್ತಾರೆ, ಊತಾಗ್ತಾರೆ, ಬಟ್ ಸೋಲಿಗೆ ವಯಸ್ಸಾಗಲ್ಲ ಅಂತ. ಬಟ್ ಈ ಒಂದು ಬಾಡಿಗೆ ನಾವು ಇದೆಲ್ಲ ಕೊಡಬಾರ್ದು ಅಂತ ಕ್ಲಿಯರಾಗಿ ಬರೆದಿದ್ದಾರೆ. ಪಾಯಿಂಟ್ ನಂಬರ್ 1 ಆಯಿತು. ಇನ್ಫ್ಲುಯೆನ್ಸ್ ಆದ ಎವರ್ಗ್ರೀನ್ ಕೌಂಟಿ ರೆಸಾರ್ಟ್ನ ರಿಟ್ರೀಟ್ ಮಾಡಿಬಿಟ್ಟೆ. ಅಲ್ಲಿಂದ ಸೆಕೆಂಡು, ಜೂಜು, ಇದು ವ್ಯಕ್ತಿಯನ್ನು ಕಾತರ ಕಳವಳಗಳಿಗೆ ನೂಕುತ್ತದೆ, ಅವನಲ್ಲಿ ಲೋಭ, ಮಾತ್ಸರ್ಯ ಮತ್ತು ಕ್ರೋಧಗಳನ್ನು ಹೆಚ್ಚಿಸುತ್ತದೆ ಅಂತ. ಗ್ಯಾಂಬ್ಲಿಂಗ್ ಮಾಡಬೇಡಿ, ಅದರಿಂದ ಈ ನೆಗೆಟಿವಿಟೀಸ್ ಏನೇನಿದೆ ಅದೆಲ್ಲ ಜಾಸ್ತಿ ಆಗುತ್ತೆ ಅಂತ ಅದು ಕ್ಲಿಯರಾಗಿ ಹೇಳಿದ್ದಾರೆ. ಅದಕ್ಕೆ ಈಗ ಕೆಲವರು ತುಂಬ ಅದ್ರ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಜೂಜು, ಎಸ್, ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾಂಬ್ಲಿಂಗು, ಆ ಕಾರ್ಡ್ಸ್ ಆಡೋದು, ಇದು ಯಾವುದಕ್ಕೂ ನಾವು ಸಪೋರ್ಟು ಮಾಡಲ್ಲ, ನಾವು ಅದರಲ್ಲಿ ಯಾವುದರಲ್ಲೂ ಇಲ್ಲ, ಫೈನ್. ಈಗ ನೆಕ್ಸ್ಟು 3rd ಪಾಯಿಂಟು, ಮಾದಕ ವಸ್ತುಗಳ ಬಳಕೆ, ಮಾದಕ ದ್ರವ್ಯಗಳು, ಆಲ್ಕೋಹಾಲು, ಹೊಗೆ ಸೊಪ್ಪು, ಹಾಗೆಯೇ ಕೆಫೆನ್, ಕಾಫಿ, ಚಹಾ ಇರುವ ಯಾವುದೇ ಪಾನೀಯ ಅಥವಾ ಆಹಾರಗಳನ್ನು ಮನಸ್ಸನ್ನು ಮುಚ್ಚಿ ಇಂದ್ರಿಯಗಳನ್ನು ಅತಿಯಾಗಿ ಪ್ರಚೋದಿಸಿ ಭಕ್ತಿಯೋಗದ ತತ್ವಗಳನ್ನು ಅರಿಯಲು ಅಥವಾ ಅನುಸರಿಸಲು ಸಾಧ್ಯವಾಗದಂತೆ ಮಾಡುತ್ತದೆ. ಅಂದರೆ ಆಲ್ಕೋಹಾಲ್ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ನಾವು ತಿನ್ನುವಂಥ ಗುಟ್ಕಾ, ಸಮಥಿಂಗ್ ಲೈಕ್ ದಟ್ ವಿಚ್ ಕ್ಯಾನ್ ಡಿಸ್ಟರ್ಬ್ ದ ಮೈಂಡ್ ಅಲ್ಲ, ಇದು ತಿಂದರೆ ನಮ್ಮ ಮೈಂಡ್ ಕೂಡ ಬ್ಲಾಕ್ ಆಗುತ್ತೆ ಅಂತ. ಅದೇ ಥರ ಕಾಫಿ, ಟೀ ಸಮೇತ ಕುಡಿದ್ರೆ ನಮ್ಮ ಲೈಫಲ್ಲಿ ನಮ್ಮ ಒಂದು ಸ್ಪಿರಿಚುವಲ್ ಅವೇರ್ನೆಸ್ ಆಗಲ್ಲ, ಎಲ್ಲೋ ಒಂದು ಕಡೆ ಬ್ಲಾಕೇಜಸ್ ಇರುತ್ತೆ ಅಂತ
ಡೆಫಿನೆಟ್ಲಿ ನಾನು ಲಾಸ್ಟ್ ಇಯರು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಹೇಳಿದೆ ಕಾಫಿ ಟೀನು ಕೊಡೋದು ಬೇಡ ಗೆಸ್ಟಿಗೆ, ವಿಲ್ ಕೀಪ್ ಓನ್ಲಿ ಕಷಾಯ ಇಲ್ಲ ಸಮಥಿಂಗ್ ಲೈಕ್ ದಟ್. ಬಟ್ ಇಟ್ಸ್ ವೆರಿ ಹಾರ್ಡ್, ಬಟ್ ಐ ಆಮ್ ನ್ಯಾವಿಗೇಟಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅದರ್. ಸೊ ಇದೆಲ್ಲ ಬ್ಯಾಡ್ ಅಂತ ಇದರಲ್ಲಿ ಬರೆದ ಮೇಲೆ ಬೇರೆ ಬೇರೆ ಭಗವದ್ಗೀತಾ ವರ್ಷನ್ಗೆ ಹೋದರೂ ಇದೊಂದು ಕಾನ್ಸೆಪ್ಟ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಯಿತು, ಈಗ ಇದನ್ನ ನಾನು ಕ್ಯಾನ್ಸಲ್ ಮಾಡಿದೆ, ಎಲ್ಲ ಸ್ಟಾಪ್ ಮಾಡಿದ್ದೀನಿ. ಈಗ ಕಾಫಿ ಚಹಾ ಹೌದು, ಕೆಲವರು ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ, ಕಾಫಿಗೆ ಅಡಿಕ್ಷನ್ ಇದೆ, ಚಹಾಗೆ ಅಡಿಕ್ಷನ್ ಇದೆ, ಸಮ್ವೇರ್ ಅದು ಕಟ್ಟಾಗುತ್ತೆ, ಗೊತ್ತಿಲ್ಲ. ನೆಕ್ಸ್ಟು 4th ಪಾಯಿಂಟು, ಅಕ್ರಮ ಲೈಂಗಿಕತೆ, ವಿವಾಹ ಬಾಹಿರವಾದ ಸಂಭೋಗ ಅಥವಾ ಸಂತಾನ ವೃದ್ಧಿಯ ಉದ್ದೇಶವಿಲ್ಲದೆ ಬೇರೆ ಯಾವುದೇ ಕಾರಣದಿಂದ ನಡೆಸುವ ಸಂಭೋಗ. ಮೀನ್ಸ್ ಇಲ್ಲಿಸಿಟ್ ಅಫೇರು ಅಂದರೆ ರಾಂಗ್. ಈಗ ಎಲ್ಲರೂ ತಪ್ಪುಗಳು ಮಾಡ್ತಾರೆ, ಒಂದು ಟೈಮಲ್ಲಿ ತಪ್ಪುಗಳು ಮಾಡ್ತಾರೆ, ಬಟ್ ಒಂದು ಮದುವೆ ಆದಮೇಲೆ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ವಿ ಫಾಲೋ ಸಮಥಿಂಗ್ ಕಾಲ್ಡ್, ಅದು ಹೇಳ್ತಾರಲ್ಲ ಗಂಡ ಹೆಂಡ್ತಿ ಟ್ರಸ್ಟು ಇದೆಲ್ಲ. ಸೊ ಇದರಲ್ಲೂ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಅದರಲ್ಲೂ ಕೂಡ ನಮ್ಮ ಲೈಫ್ ಉದ್ಧಾರ ಆಗಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಬರೆದಿದ್ದಾರೆ. ಆದರೆ ಪ್ರಪಂಚ ನಡೀತಾ ಇರೋದು, ಇದೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಆದರೂ ಪ್ರಪಂಚ ನಡೀತಾ ಇದೆ. ಗ್ಯಾಮ್ಲಿಂಗ್ ಮಾಡ್ತಾ ಇದ್ದಾರೆ, ಪ್ರಪಂಚ ನಡೀತಾ ಇದ್ದಾರೆ. ಮಾದಕ ವಸ್ತುಗಳು ಇದೆಲ್ಲ ನಡೀತಾ ಇದ್ದು ಆಗ್ತಾ ಇದೆ. ಟಿ ವಿ ಪೇಪರ್ ಎಲ್ಲಿ ನೋಡಿದ್ರು ಈ ನೆಗೆಟಿವಿಟಿ. ಸೊ ಯಾವುದೇ ಒಂದು ಮೀಡಿಯಾ ಆಗಿರ್ಬೋದು, ಇಲ್ಲ ಒಂದು ಗೌರ್ಮೆಂಟ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಯಾರೇ ಇರಲಿ, ಸಮ್ವೇರ್ ಇದರಲ್ಲಿ ಏನೋ ಒಂದು ಬಿಸ್ನೆಸ್ ಓನರ್ ಆಗಿರಲಿ, ಇದರಲ್ಲಿ ಒಂದು ನಾನು ಶಾರ್ಟಾಗಿ ದುಡ್ಡು ಮಾಡ್ಬೋದು ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ಓದೋರಿಗೆ ಸದ್ಯಕ್ಕೆ ಏನೋ ಒಂದು ಸಿಗ್ಬೋದು, ಬಟ್ ಫ್ಯೂಚರಿಗೆ ಹೋಗ್ತಾ 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 ದೇ ವಿಲ್ ಸಫರ್ ಲೈಕ್ ಹಾರಿಬಲ್ ಮೈಂಡ್ಸೆಟ್ಟಲ್ಲಿ ಇರ್ತಾರೆ, ತುಂಬ ಸಫರ್ ಆಗ್ತಾರೆ. ಸೊ ದಟ್ ಈಸ್ ದ ರಿಯಾಲಿಟಿ. ಈಗ ಇದನ್ನು ಬಿಟ್ಟು ನಾನು ಏನಾದರೂ ಒಂದು ಮಾಡಿ ನನ್ನ ಒಂದು ರಿಟ್ರೀಟ್ ಅಂತ ಮಾಡಿದಾಗ, ನೇಚರ್ ಪ್ರುನರ್ ಕ್ಲಬ್ ಅಂತೇಳಿ ಕೋಚ್ ಮಾಡಿದಾಗ, ಆವಾಗ ಜನರು ಹೇಳ್ತಾರೆ ಇವನಿಗೆ ಏನೋ ಹುಚ್ಚಿಡ್ದಿದೆ ಅಂತ. ಹುಚ್ಚಿಡ್ದಿಲ್ಲ, ಭಗವದ್ಗೀತೆ ಓದಿ ಐ ಆಮ್ ಜಸ್ಟ್ ಫಾಲೋವಿಂಗ್ ವಾಟ್ ಈಸ್ ರಿಟನ್ ಇಯರ್. ಆ್ಯಂಡ್ ನೇಚರ್ ಬಗ್ಗೆ ಏನು ಅವೇರ್ನೆಸ್ ಮಾಡಿದರೆ ಐ ಆಮ್ ಫಾಲೋಯಿಂಗ್ ದಟ್. ಈ ಥರ ತುಂಬ ಬುಕ್ಗಳನ್ನ ಓದಿದ್ದೀನಿ. ಇಫ್ ಸೊಸೈಟಿ ಕ್ಯಾನ್ ಕಾಲ್ ಮಿ ಮ್ಯಾಡ್ ಬಿಕಾಸ್ ಆಫ್ ದಿಸ್, ದೆನ್ ಐ ಥಿಂಕ್ ಆ ಕರಿತಾ ಇರುವಂಥ ಕೆಲವರು ಮೇ ಬಿ ದೇ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿಟನ್ ಇನ್ ದಿಸ್ ಬುಕ್ ಆ್ಯಂಡ್ ವಾಟ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಇನ್ ಮೈ ಕೋಚಿಂಗಲ್ಲಿ ಏನಿದ್ರು. ಐ ಆಮ್ ಜಸ್ಟ್ ಟೆಲ್ಲಿಂಗ್ ನೇಚರ್ ಆ್ಯಂಡ್ ಪೀಪಲ್ ಆ್ಯಂಡ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಇದಕ್ಕೆ ಕೇರ್ ಮಾಡಿದ್ರೆ ನಮ್ಮ ಲೈಫ್ ಇವತ್ತಿಗೆ ಸ್ವಲ್ಪ ಚಾಲೆಂಜಿಂಗ್ ಇರ್ಬೋದು ಜನರಿಗೆ ಅರ್ಥ ಆಗೋಕ್ಕೆ, ಬಟ್ ಫ್ಯೂಚರಿಗಂತೂ ಇಟ್ ಈಸ್ ಗೋಯಿಂಗ್ ಟು ಬಿ 100%. ವಿಲ್ ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ನೇಚರ್ ಆ್ಯಂಡ್ ಬಿ ವಿತ್ ನೇಚರ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ನಿಮ್ಮ ಥಾಟ್ಸ್ ಏನು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಈಸ್ ಇಟ್ ಬ್ಯಾಡ್ ಟು ರೀಡ್ ಅ ಬುಕ್ ಅಬೌಟ್ ನೇಚರ್ ಆ್ಯಂಡ್ ಇಂಪ್ಲಿಮೆಂಟ್ ಇನ್ ಅವರ್ ಲೈಫ್? ಈಸ್ ಇಟ್ ಬ್ಯಾಡ್ ಟು ರೀಡ್ ಭಗವದ್ಗೀತಾ ಆ್ಯಂಡ್ ಫಾಲೋ ದಟ್? ಕಮೆಂಟ್ ಬಿಲೋ.